ಶಿವಮೊಗ್ಗದಲ್ಲಿ ನಡೆದ ಹಿರಿಯ ಮಹಿಳಾ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಯನ್ನ ಖಂಡಿಸಿ ಎಐಡಿಎಸ್ಒ ಮೊಂಬತ್ತಿ ಮೆರವಣಿಗೆ. ಶಿಥಿಲಾವಸ್ಥೆಗೊಂಡಿರುವ ಎನ್ಆರ್ ಕಾಲೋನಿ ಶೈಕ್ಷಣಿಕ ಭವನ ಸರಿಪಡಿಸದಿದ್ದರೆ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ತರಬೇತಿ ನಿರತ ಕಿರಿಯ ಮಹಿಳಾ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯ ಘಟನೆಯನ್ನ ಖಂಡಿಸಿ ಎಐಡಿಎಸ್ಒ ವತಿಯಿಂದ ತುಮಕೂರು ಟೌನ್ ಹಾಲ್ ವೃತ್ತದಿಂದ ಸ್ವಾತಂತ್ರ್ಯ ಚೌಕದವರೆಗೂ ಮೊಂಬತ್ತಿ ಮೆರವಣಿಗೆ ಮಾಡಲಾಯಿತು. ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಲಕ್ಕಪ್ಪ ಸಿಬಿ ಮಾತನಾಡಿ, ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳಿಗೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಮತ್ತು ಅವ್ಯಾಹತವಾಗಿ ಅಶ್ಲೀಲತೆ ಮತ್ತು ಕ್ರೌರ್ಯಗಳ ಪ್ರದರ್ಶನ, ಇಂಟರ್ನೆಟ್, ಮೊಬೈಲ್ಗಳ ಮೂಲಕ ಪೋರ್ನೋಗ್ರಫಿಕ್ ವೆಬ್ಸೈಟ್ಗಳನ್ನು ಹರಿಬಿಡುತ್ತಿರುವುದು ದುರಭ್ಯಾಸಗಳಿಗೆ ವ್ಯಸನಿಗಳನ್ನಾಗಿಸುತ್ತಿರುವುದು ಮೂಲ ಕಾರಣವಾಗಿವೆ. ವಿಕೃತ ಮನಸ್ಥಿತಿ ಬೆಳೆಸಿಕೊಂಡು ಬಾಲಕಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರದಂತಹ ಹೀನ, ಅನಾಗರಿಕ, ಅಮಾನವೀಯ ಕೃತ್ಯವನ್ನ ಎಸಗುತ್ತಿದ್ದಾರೆ ಎಂದರು. ಶಿಥಿಲಾವಸ್ಥೆಗೊಂಡಿರುವ ಎನ್ಆರ್ ಕಾಲೋನಿ ಶೈಕ್ಷಣಿಕ ಭವನ ಸರಿಪಡಿಸದಿದ್ದರೆ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಎಚ್ಚರಿಕೆ ನೀಡಿದೆ. ಕೊಳಗೇರಿ ಸಮಿತಿಯ ಕಾರ್ಯದರ್ಶಿ ಅರುಣ್. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಯುವ ಜನರೆಲ್ಲರೂ ಸೇರಿ ನಗರದ ಎನ್ಆರ್ ಕಾಲೋನಿ ಕೋತೆತೋಪು ಶಾಲಾ ಆವರಣದಲ್ಲಿರುವ ಶೈಕ್ಷಣಿಕ ಭವನದ ಶಿಥಿಲಾವಸ್ಥೆ ಕುರಿತು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಯುವ ಮುಖಂಡರಾದ ಕೃಷ್ಣಮೂರ್ತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರಾದ ರಘು, ನಿಖಿಲ್, ಸಂಪತ್ ಕುಮಾರ್, ಅನಿಲ್, ರೇಣಿ, ಶಶಿಕುಮಾರ್, ಧ್ರುವ, ನವೀನ್ ಹಾಗೂ ಪರಿವರ್ತನಾ ಕ್ರೀಡಾ ಮತ್ತು ಕಲಾ ಸಂಘದ ಮೋಹನ್ ಟಿಆರ್ ಉಪಸ್ಥಿತರಿದ್ದರು. ವರದಿ ಎಎನ್ ಪೀರ್, ತುಮಕೂರು. ಏನು ಎನ್ಆರ್ ಕಾಲೋನಿ ಮತ್ತು 19ನೇ ವಾರ್ಡ್ ವಿಭಾಗಕ್ಕೆ ಬರ್ತಕ್ಕಂಥ ನಮ್ಮ ಕೋತಿತೋಪ್ ಶಾಲಾ ಆವರಣದಲ್ಲಿರ್ತಕ್ಕಂಥ ಸಮುದಾಯ ಭವನ ಏನು ಮಹಾನಗರ ಪಾಲಿಕೆಯಿಂದ ನಿರ್ಮಾಣ ಆಗಿ ಸುಮಾರು 6-7 ವರ್ಷ ಕಳೀತಾ ಬರ್ತಾ ಇದೆ. ನಾವು ಪದೇ ಪದೇ ನಾವು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು ಗಮನಕ್ಕೆ ತರೋದಾದರೆ, ಸ್ಲಮ್ಸ್ಗಳಲ್ಲಿ ಸಮಸ್ಯೆ ಇಲ್ಲ ಅಂತಕ್ಕಂಥವ್ರಿಗೆ ನೇರವಾಗಿ ನಾವು ಈ ಒಂದು ಉದಾಹರಣೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, 35 ವಾರ್ಡ್ಗಳಲ್ಲಿ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡ್ತೀರಾ, ಅದಕ್ಕೆಲ್ಲ ನಾವು ಅಭಿನಂದನೆ ಸೂಚಿಸ್ತೀವಿ. ಆದರೆ ಆ ನಿರ್ಮಾಣ ಆದಮೇಲೆ ಅದರ ಮೇಂಟೆನೆನ್ಸ್ ಏನು, ಅದ್ರ ಜವಾಬ್ದಾರಿ ಏನು? ಈ ಥರ ನೋಡಿ, ಎನ್ಆರ್ ಕಾಲೋನಿಯಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ. ಆ ಕಟ್ಟಡದ ಒಳಗಡೆ ಪಾಲಿಕೆಯಿಂದ ಅನುದಾನವನ್ನು ಏನು SCPTSP ಅನುದಾನಗಳನ್ನ ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಸಿದ್ದೀರಾ, ಆದರೆ ಅದನ್ನು ಮೇಂಟೈನ್ ಮಾಡೋ ಅಂಥ ಜವಾಬ್ದಾರಿ ಯಾರ್ದು? ಇಲ್ಲಿ ಈ ವಾರ್ಡ್ ವ್ಯಾಪ್ತಿಗೆ ಬರ್ತಕ್ಕಂಥ ಪಾಲಿಕೆ ಸದಸ್ಯರುಗಳಾಗಲಿ ಅಥವಾ ಇಲ್ಲಿರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರಾಗಲಿ ಯಾರು ಕೂಡ ಇಲ್ಲಿ ಬಂದು ಇದನ್ನು ಸ್ವಚ್ಛಗೊಳಿಸೋ ಕೆಲಸನ ಯಾರೂ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ದಪ್ಪೆದಾರು ಕೂಡ ಬಂದು ಏನಾಗಿದೆ ಅಂತಕ್ಕಂಥದ್ದು ನೋಡಿಲ್ಲ. ಮೇಲ್ಗಡೆ ಪುಂಡ್ರು ಪೋತ್ರಿಗಳ ಅಡ್ಡ ಆಗಿದೆ. ಇದನ್ನ ಒಂದು ಸಂಘಟನಾತ್ಮಕವಾಗಿ ಯಾರಿಗಾದ್ರೂ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾರೆ, ಅದನ್ನೂ ಮಾಡ್ತಾ ಇಲ್ಲ. ನೀವು ಸುಮ್ಮನೆ ಅನುದಾನವನ್ನು ವ್ಯಯ ಮಾಡಿ ಈ ಥರದ ಅತಂತ್ರವಾಗಿ ಈ ಕಟ್ಟಡಗಳನ್ನ ಸುಮ್ಮನೆ ಏನಕ್ಕೂ ಕೆಲಸಕ್ಕೆ ಬರದೇ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ದಯಮಾಡಿ ಮಹಾನಗರ ಪಾಲಿಕೆ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸಿ. ಈಗಾಗಲೇ ನಾವು ಈ ಒಂದು ಸಮುದಾಯವನ್ನು ಹೆಂಗಿದೆ ಅಂತೇಳಿ ಇದ್ರ ಚಿತ್ರಣವನ್ನು ಅಂತ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ನೀವು ಒಂದು ವಿಸಿಟ್ ಮಾಡಬೇಕು. ಇದು ಸಮುದಾಯದ ಜಾಗ, ಇದು ಕಮ್ಯುನಿಟಿಗೆ ಬಳಸಬೇಕಾಗಿರ್ತಕ್ಕಂಥ ಜಾಗ. ಇವತ್ತು ಯುವಜನರು ಎಲ್ಲೂ ಕೂತ್ಕೊಳ್ಳಿಕ್ಕೆ, ಅವರೊಂದು ಸಭೆ ಮಾಡಲಿಕ್ಕೆ, ಏನಾದರೂ ಸಂಘಟನಾತ್ಮಕ ತೊಡಗಿಸ್ಕೊಳ್ಳಿಕ್ಕೆ ಎಲ್ಲೂ ಜಾಗಗಳಿಲ್ಲ. ಇದನ್ನ ಆದಷ್ಟು ಈ ಶಿಥಿಲಾವಸ್ಥೆಯನ್ನು ಸರಿಪಡಿಸ್ಬೇಕು. ದಯಮಾಡಿ ಇಲ್ಲಿರ್ತಕ್ಕಂಥ ಯಾರು ಇದ್ರ ಜವಾಬ್ದಾರಿನ ವಹಿಸಿದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋಕ್ಕೆ ಸೂಚನೆ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ.